ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಿದ್ದೀರ ರೋಜಾ ಭರತ್ ಕನ್ನಡ ವ್ಲಾಗ್ಸ್. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿದರು. ಮತ್ತು ಮಧ್ಯಾಹ್ನ ಲಂಚಿಗೆ ಅಂತ ಹೇಳಿ ಫಿಶ್ನ ತಂದುಕೊಟ್ಟಿದ್ರು. ಸೊ ಫಿಶ್ನ ಮಾಡೋಣ ಅಂತ ಹೇಳಿಬಿಟ್ಟು ಆಂಟಿ ಈಗ ಕ್ಲೀನ್ ಮಾಡ್ತಾಯಿದ್ರು, ಅಂದರೆ ನಮ್ಮತ್ತೆ. ಸೊ ಈ ಫಿಶ್ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇದು 5 kg ಇತ್ತು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ತಮ್ಮನೇಲಿ ನೀವು ನೋಡಿರ್ತೀರ ನಮ್ಮ ಅತ್ತೆ ಕೈಯಲ್ಲಿ ಯಾವ ರೀತಿಯಾಗಿ ಫಿಶ್ ಸಾಂಬಾರನ್ನ, ಅಂದರೆ ಅವ್ರ ಊರ ಸ್ಟೈಲಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಫಿಶ್ನ ತಂದು ಅಲ್ಲೇ ಕ್ಲೀನ್ ಮಾಡಿಸಲ್ಲ, ಅವರಿಗೆ ಕ್ಲೀನ್ ಅಲ್ಲೇ ಮಾಡಿಸಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ ಅವರು ಈ ರೀತಿಯಾಗಿ ಫಿಶ್ನ ತಂದು ಈ ರೀತಿಯಾಗಿ ನೀಟಾಗಿ ಅವ್ರಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಕ್ಲೀನ್ ಮಾಡ್ಕೋತಾರೆ. ಅವರು ಆಗ್ಲಿಂದನೂ ಫಸ್ಟಿಂದನೂ ಹಾಗೆಯೇ ಅವರು ಕ್ಲೀನ್ ಮಾಡಿದ್ರೇ ನಮ್ಮ ಮಾವ ಅವರು ಫಿಶ್ ಸಾಂಬಾರನ್ನ ಊಟ ಮಾಡೋದು. ಸೊ ಅದಕ್ಕಿಂತ ಅವರು ಅಭ್ಯಾಸ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಯಾವ ರೀತಿಯಾಗಿ ಬೇಕು ಕ್ಲೀನ್ ಮಾಡಿಕೊಂಡು ಅದನ್ನು ಅವ್ರಿಗೆ ಎಷ್ಟು ಸೈಜಲ್ಲಿ ಬೇಕು ಎಲ್ಲನೂ ಅವರೇ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಊರಲ್ಲಿ ಸ್ವಲ್ಪ ನಾವು ಮಾಡೋ ರೀತಿಯಾಗಿ ಅವರು ಸಾಂಬಾರನ್ನ ಮಾಡಲ್ಲ, ಅವ್ರು ಮಾಡೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಯಾವ ರೀತಿಯಾಗಿ ಅವರು ಸಾಂಬಾರನ್ನ ರೆಡಿ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾವು ಬ್ಯಾಂಗ್ಳೂರು ಸ್ಟೈಲಲ್ಲಿ ಮಾಡೋದು ಆ್ಯಂಡ್ ಬೇರೆ ಬೇರೆ ಊರ ಕಡೆ ಮಾಡೋದು ಬೇರೆ ಡಿಫ್ರೆಂಟಾಗಿರುತ್ತೆ. ಆ್ಯಂಡ್ ನಮ್ಮ ಹಳ್ಳಿಲಿ ನಮ್ಮ ಊರಲ್ಲಿ ಯಾವ ರೀತಿಯಾಗಿ ಅವರು ಮಾಡ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ. ಸೊ ಅವ್ರು ಸಿಂಪಲ್ಲಾಗಿ ಮಸಾಲಾನ ಆ್ಯಡ್ ಮಾಡ್ಕೊಂಡು ಯಾವ ರೀತಿಯಾಗಿ ಸಾಂಬಾರನ್ನ ಮಾಡ್ಕೊಳ್ತಾರೆ ಅಂತ ಹೇಳ್ತೀನಿ, ಬನ್ನಿ. ಸೊ ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಫಿಶ್ ಆಲ್ಮೋಸ್ಟ್ 5 kg ಇದೆ ಅಂತ. ಸೊ ಅವರು ಈಗ ಕಾಯಿನ ಒಂದು ಅರ್ಧ ಕಾಯಿ ತೊಗೊಂಡಿದ್ದಾರೆ, ಮತ್ತು ಒಂದು 5 ಚಿಕ್ಕ ಸೈಜ್ದು ಈರುಳ್ಳಿ ತೊಗೊಂಡಿದ್ದಾರೆ, ಮತ್ತು ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ, ಮತ್ತು ಒಂದೇ ಒಂದು ಆನಿಯನ್ನ ಒಗ್ಗರಣೆಗೆ ಇಟ್ಕೊಂಡಿದ್ದಾರೆ, ಮತ್ತು ಒಂದು 3 ಟೊಮ್ಯಾಟೊ, ಸ್ವಲ್ಪ ಹುಣಸೆ ಹಣ್ಣು, ಮತ್ತು ಸ್ವಲ್ಪ ಚಕ್ಕೆ, 1 ಸ್ಪೂನಷ್ಟು ಕಡಲೆ, ಒಂಚೂರು ಲವಂಗ, ಒಂಚೂರು ಅರಿಶಿಣ ಪುಡಿ, ಮತ್ತು ಖಾರದ ಪುಡಿ, ಧನಿಯಾ ಪುಡಿ. ಸೊ ನೀವು ಕಾಯಿ ಕ್ವಾಂಟಿಟಿ ನೋಡ್ತಾ ಇರ್ಬೋದು, ಬಹಳಷ್ಟು ಕಡಿಮೆ ತೊಗೊಂಡಿದ್ದಾರೆ. ಇವರು ಕಾಯಿನ ಯೂಸ್ ಮಾಡಲ್ಲ, ಆ್ಯಂಡ್ ಶುಂಠಿನ ಕೂಡ ಇವರು ಫಿಶ್ ಸಾಂಬಾರಿಗೆ ಯೂಸ್ ಮಾಡೋದೇ ಇಲ್ಲ. ಸೊ ಈಗ ಇದನ್ನ ಏನು ಮಾಡ್ತಾರೆ ಅಂದರೆ ಈ ಮಸಾಲೆ ಏನು ರೆಡಿ ಮಾಡಿ ಇಟ್ಟಿದ್ದಾರಲ್ಲ ಅದನ್ನು ಗ್ರೈಂಡ್ ಮಾಡಾದ್ಮೇಲೆ ಆ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಸೊ ಅದಕ್ಕೆ ಒಂದು ಗ್ಲಾಸ್ ಅಷ್ಟು, ಅಂದರೆ ಒಂದು 50 ml ಅಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡು ಮಸಾಲೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಇನ್ನು ನೀರನ್ನ ಇದಕ್ಕೆ ಆ್ಯಡ್ ಮಾಡಲಿಲ್ಲ. ಸೊ ಈಗ ನೀವು ನೋಡ್ತಾ ಇರಬಹುದು ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಅವ್ರು ಆದಷ್ಟು ಸ್ವಲ್ಪ ದೊಡ್ಡ ಪಾತ್ರೆನೇ ಯೂಸ್ ಮಾಡ್ಕೋತಾರೆ. ಆ್ಯಂಡ್ ಇವಾಗ ಅವರು ಎಷ್ಟು ನೀರು ಬೇಕಾಗತ್ತಲ್ಲ ಅಷ್ಟು ನೀರನ್ನ ಅವರು ಆ್ಯಡ್ ಮಾಡ್ತಾ ಇದ್ದಾರೆ. ತುಂಬ ಗಟ್ಟಿ ಮಾಡ್ಕೊಳ್ಳಲ್ಲ, ಸ್ವಲ್ಪ ಮೀಡಿಯಮ್ ಆಗಿ, ತುಂಬ ತೆಳ್ಳನೂ ಮಾಡ್ಕೊಳ್ಳಲ್ಲ, ತುಂಬ ಗಟ್ಟಿನ ಮಾಡ್ಕೊಳ್ಳಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತಾರೆ. ನಿಮ್ಗೆ ನಾನು ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫಿಶ್, ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ಆ್ಯಂಡ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಊರಿಗೆ ಬಂದಾಗ ಅವ್ರ ಕೈಲಿ ಫಿಶ್ ಸಾಂಬಾರು, ನಾನ್ ವೆಜ್ ಸಾರು ಮಾಡಿಸ್ಕೊಂಡು ತಿನ್ನೋದಂದ್ರೆ ನಂಗೆ ತುಂಬಾ ಇಷ್ಟ. ಅವ್ರು ಯಾವಾಗಲೂ ಮಾಡಿಕೊಡ್ತಾರೆ. ಫಿಶ್ ಸಾಂಬಾರು ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಂಬಾರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಅವರಿಗೆ ಒಂದು ಗೊತ್ತಿರುತ್ತೆ ಎಷ್ಟು ಯಾವ ಟೈಮಲ್ಲಿ ಸಾಲ್ಟ್ ಹಾಕಬೇಕು. ನಮ್ಮ ಥರ ನಾವು ಸ್ಟಾರ್ಟಿಂಗಲ್ಲೇ ಇವಾಗ ಮಸಾಲ ಹಾಕಿದ ತಕ್ಷಣವೇ ನಾವು ಸಾಲ್ಟ್ನ ಆ್ಯಡ್ ಮಾಡ್ತೀವಿ, ಬಟ್ ಅವ್ರು ಆ ರೀತಿಯಾಗಿ ಮಾಡಲ್ಲ. ಕೆಲವೊಂದು ಸ್ಟೆಪ್ಸ್ ಇದೆ, ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಈ ಟೈಮಲ್ಲಿ ಅವ್ರು ಏನು ಮಾಡಿದ್ರು, 1 ಸ್ಪೂನಷ್ಟು, ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ಸಾಂಬಾರಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಸಾಲ್ಟ್ನ ಅವರು ಆ್ಯಡ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಆ್ಯಡ್ ಮಾಡಿ ಆದಮೇಲೆ ಈಗ ಫಿಶ್ನ ಕುದಿಯೋ ಟೈಮಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಫಿಶ್ ಸಾಂಬಾರು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ಕುದಿಯೋ ಟೈಮಲ್ಲಿ ನಾವು ಫಿಶ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಫಿಶ್ ಆ್ಯಡ್ ಮಾಡಿ ಆದಮೇಲೆ ಅದನ್ನು ನಿಮಗೆ ನಾನು ಫಿಶ್ ಸಾಂಬಾರು ಮಾಡುವಾಗ ಕೆಲವೊಮ್ಮೆ ಹೇಳಿದ್ದೀನಿ, ಹಾಕಿದ ತಕ್ಷಣ ಅದನ್ನು ನೀವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಫಿಶ್ ತುಂಬ ಸಾಫ್ಟಾಗಿರೋದ್ರಿಂದ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಜಸ್ಟ್ ಈ ರೀತಿ ಕುದಿಯುವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ, ಅಷ್ಟೇ ಸಾಕಾಗುತ್ತೆ. ಆ್ಯಂಡ್ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇದು ಒಂದು 10 to 12 ಮಿನಿಟ್ಸ್ to 15 ಮಿನಿಟ್ಸ್ ಒಳಗಡೆ ನೀವು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದು ಮಸಾಲೆಗೆ ಒಂದು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡಿರ್ತಾರಂತೆ. ಆ್ಯಂಡ್ ಈಗ ನಾವು ಫಿಶ್ ಹಾಕಿ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅವರು ಕಂಪ್ಲೀಟಾಗಿ ಸಾಂಬಾರಿಗೆ ಎಷ್ಟು ಸಾಲ್ಟ್ ಬೇಕಾಗುತ್ತೆ
ಈ ಟೈಮಲ್ಲಿ ಅವರು ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಈ ಪ್ರೊಸೀಜರ್ ನನಗೆ ಕಂಪ್ಲೀಟಾಗಿ ಡಿಫ್ರೆಂಟ್ ಅನಿಸ್ತು. ಯಾಕಂದರೆ ನಾವು ಮಸಾಲೆ ಹಾಕಿದ್ಮೇಲೆ ಆ್ಯಡ್ ಮಾಡ್ಕೊಂಬಿಡ್ತೀವಿ. ಬಿಕಾಸ್ ಕುದಿವಾಗಲೇ ಫಿಶ್ ನೀಟಾಗಿ ಉಪ್ಪು ಖಾರ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. ಬಟ್ ಇಲ್ಲ, ಅವ್ರು ಆ ರೀತಿಯಾಗಿ ಮಾಡಲ್ಲ. ನಾವೇನೇನು ಆಫ್ ಮಾಡ್ತಿದ್ದೀವಿ ಫ್ಲೇಮ್ನ ಅನ್ನೋ ಟೈಮಲ್ಲಿ ಅವರು ಸಾಲ್ಟ್ನ ಆ್ಯಡ್ ಮಾಡ್ಕೋತಾರೆ. ಅದೇನಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಗೊತ್ತಾಗಬೇಕು ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕೇಳಿಬಿಟ್ಟು ನಿಮಗೆ ತಿಳಿಸ್ತೀನಿ, ಕಮೆಂಟ್ ಮಾಡಿ. ಸೊ ಈಗ ಫಿಶ್ ಸಾಂಬಾರು ರೆಡಿ ಆಗ್ತದೆ. ಆ್ಯಂಡ್ ಹಾಗೆ ನಾವು ಫಿಶ್ ಫ್ರೈನ ಕೂಡ ಮಾಡೋಣ ಅಂದ್ಬಿಟ್ಟು ಫಿಶ್ ಫ್ರೈನ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಇವರು ಕೂಡ ಅದನ್ನು ಕೂಡ ಆಂಟಿ ಕೈಯಲ್ಲೇ ಮಾಡಿಸ್ತಿದ್ದೀನಿ. ಅವ್ರು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ನಾನು ಜಸ್ಟ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ನಾವು ಫಿಶ್ನ ಈ ರೀತಿಯಾಗಿ ಕ್ಯೂಬ್ಸ್ ರೀತಿಯಲ್ಲಿ ಅಂದರೆ ಚಿಕ್ಕದಾಗಿ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅವ್ರು ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾರೆ. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಫಿಶ್ ನೋಡಲಿಕ್ಕೆ. ಆ್ಯಂಡ್ ಟೇಸ್ಟ್ ಕೂಡ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾಗಿ ಕೋಲ್ಡಲ್ಲಿ ಇಟ್ಟಿರಲ್ಲ, ಅಂದರೆ ಐಸಲ್ಲಿ ಇಟ್ಟಿರಲ್ಲ, ಆಗಲೇ ಹಿಡ್ಕೊಂಬಂದು ಅದನ್ನು ಸೇಲ್ ಮಾಡ್ತಾರಲ್ಲ. ಸೊ ಅದಕ್ಕೋಸ್ಕರ ಅದು ಊರ ಕಡೆ ಅಷ್ಟು ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸೊ ಈಗ ಇಲ್ಲಿ ಫಿಶ್ಗೆ ಅವರು ರೆಡಿ ಪೌಡರ್ ಇಲ್ಲಿ ಸಿಗುತ್ತಂತೆ. ಸೊ ಅದನ್ನು ಅವರು ಆ್ಯಡ್ ಮಾಡ್ಕೋತಾ ಇದ್ದಾರೆ. ನಾವು ರೆಡಿ ಪೌಡರ್ನ ಯೂಸ್ ಮಾಡಲ್ಲ, ಬಟ್ ರೆಡಿ ಪೌಡರ್ ಹಾಕಿದ್ದಾರೆ. ಆ್ಯಂಡ್ ಅದಾದಮೇಲೆ ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಇಲ್ಲಿನ ಒಂದು ಖಾರದ ಪುಡಿಗೆ ಯಾವುದೇ ರೀತಿಯಾದ ಕಲರ್ ಕೂಡ ಬೇಡ ಅನಿಸುತ್ತೆ. ಆ್ಯಂಡ್ ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು 1/2 ಸ್ಪೂನಷ್ಟು ಸಾಲ್ಟ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದಾರೆ. ಹಾಗೆ ಇಲ್ಲಿ ನಾವು ಲೆಮನ್ನ ಆ್ಯಡ್ ಮಾಡ್ಕೋತೀವಿ, ಬಟ್ ಅವರು ಲೆಮನ್ನ ಆ್ಯಡ್ ಮಾಡ್ಕೊಳ್ದೆ ಹುಣಸೆ ರಸ ಏನಿರುತ್ತಲ್ಲ, ಹುಣಸೆ ಹಣ್ಣಿನ ರಸವನ್ನು ಕೂಡ ಅವರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದಾರೆ. ನಿಜವಾಗ್ಲೂ ಹುಣಸೆ ಹಣ್ಣಿನ ರಸ ಹಾಕಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿಲ್ಲಿ ಯಾವುದೇ ರೀತಿಯಾದಂಥ ಕಲರ್ ಆ್ಯಡ್ ಮಾಡ್ಕೊಂಡಿಲ್ಲ, ಬಟ್ ಅವ್ರ ಪೌಡರಲ್ಲಿ ಅವರು ಆ್ಯಡ್ ಮಾಡಿರ್ತಾರೆ. ಬಟ್ ಇಲ್ಲಿನ ಖಾರದ ಪುಡಿಗೆ ನೀವು ಕಲರ್ನೇ ಯೂಸ್ ಮಾಡಬಾರ್ದು, ಅಷ್ಟು ಕಲರಾಗಿ ಚೆನ್ನಾಗಿರುತ್ತೆ ಇಲ್ಲಿನ ಖಾರದ ಪುಡಿ ಅಂತಲೇ ಹೇಳ್ಬೋದು. ಈಗ ಅವರು ಇಷ್ಟೇ, ಯಾವುದೇ ರೀತಿಯಾದಂಥ ಮೊಟ್ಟೆ ಆಗಲಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಲಿ ಏನೂ ಆ್ಯಡ್ ಮಾಡ್ಕೊಳ್ಳಿಲ್ಲ. ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ನಾವು ಊಟ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಟೈಮ್ 4:30 ಆಗಿಬಿಟ್ಟಿತ್ತು. ಜೋಶ್ವನ ಸ್ವಲ್ಪ ಈ ಕಡೆ ಆಚೆ, ಅಂದರೆ ನಮ್ಮ ಮನೆ ಹಿಂದೆಗಡೆ ಈ ರೀತಿಯಾಗಿ ಇಲ್ಲಿ ಹಸು ಎಲ್ಲ ಇರುತ್ತೆ, ಅದನ್ನು ನೋಡಲಿಕ್ಕೆ ಅವನು ಯಾವಾಗಲೂ ಬರ್ತಾ ಇರ್ತಾನೆ. ಆ್ಯಂಡ್ ಹಾಗೆ ಅವ್ರ ತಾತ ಅವನಿಗೋಸ್ಕರ ಬೆಣ್ಣೆನ ತಂದಿದ್ರು. ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಯೆಲ್ಲೋ ಕಲರ್ ಇದ್ದರೆ ಇದು ಹಸುವಿನ ಬೆಣ್ಣೆ ಅಂತೆ. ಬೆಣ್ಣೆ ಏನಾದರೂ ವೈಟ್ ಕಲರ್ ಇರುತ್ತಲ್ಲ, ಅದು ಬುಫೆಲೋ ಅಂದರೆ ಎಮ್ಮೆ ಬೆಣ್ಣೆ ಅಂತ ಹೇಳ್ತಾರೆ ಅದನ್ನು. ಅದನ್ನು ತಂದಿದ್ರಲ್ಲ, ಅದಕ್ಕೋಸ್ಕರ ಅದನ್ನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ನಮ್ಮ ಒಂದು ನೆಕ್ಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಸೊ ಅವತ್ತು ಫಿಶ್ ಎಲ್ಲ ಊಟ ಮಾಡಿ ಎಲ್ಲ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ನಮ್ಮ ನೆಕ್ಸ್ಟ್ ಡೇ. ಈಗ ಆಲ್ಮೋಸ್ಟ್ ಟೈಮ್ 4 o'clock, 3:30, 4 o'clock ಆಗಿದೆ. ಥರ್ಸ್ಡೇ ಬ್ಲಾಗ್ ಇದು. ಸೊ ನಾವಿವಾಗ ಹೊರಟಿದ್ದೀವಿ. ನಾವು ಪ್ರತಿ ಸಲ ಊರಿಗೆ ಬಂದಾಗೆಲ್ಲ ಈ ಪ್ಲೇಸ್ಗೆ ಹೋಗ್ತೀವಿ. ಸೊ ಇದು ಬಂದ್ಬಿಟ್ಟು ರಾಮನಾಥ್ಪುರ. ನಮ್ಮ ಊರಿಂದ ಆಲ್ಮೋಸ್ಟ್ ಒಂದು 5 kilometers ಇರಬಹುದೇನೋ, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವಲ್ಲಿಗೆ ಹೊರಟಿದ್ದೀವಿ. ಆ್ಯಂಡ್ ಇದು ಅಲ್ಲಿನ ವೇ. ತುಂಬ ಹಳೆಯ ಕಾಲದ ಮನೆಗಳೆಲ್ಲ ಇಲ್ಲಿದೆ, ಅದಕ್ಕೋಸ್ಕರ ಅದನ್ನ ಒಂದು ಕ್ಲಿಪ್ಪಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫಿಶ್ಗೋಸ್ಕರ ಕಡಲೆ ಪೂರಿ ಮತ್ತು ಕಡಲೆ ಬೀಜ, ಪಾಪ್ಕಾರ್ನ್ ಎಲ್ಲ ಇಟ್ಕೊಂಡಿರ್ತಾರೆ. ಅಲ್ಲೇನು ನೋಡೋಕ್ಕೆ ಹೋದವರು ಅದನ್ನು ತೊಗೊಂಡೋಗಿ ಅಲ್ಲಿ ಫಿಶ್ಗೆ ಫೀಡ್ ಮಾಡುವಂಥದ್ದು. ಸೊ ನಾವು ಪ್ರತಿ ಸಲ ಊರಿಗೆ ಬಂದಾಗೆಲ್ಲ ಈ ಪ್ಲೇಸ್ನ ನಾವು ಮಿಸ್ ಮಾಡುವುದೇ ಇಲ್ಲ, ಯಾಕಂದರೆ ನಿಮಗೆ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಇದು ರಾಮನಾಥ್ಪುರದ ಹೊಳೆ ಇದು. ಸೊ ಇಲ್ಲಿ ನಿಮಗೆ ಕೆಲವೊಂದು ಗೈಡ್ಲೈನ್ಸ್ನ ಕೊಟ್ಟಿರ್ತಾರೆ, ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತುಂಬ ಡೀಪ್ ಇರುತ್ತೆ, ಆಳ ಇರುತ್ತೆ.
ಸೊ ಯಾರಾದರೂ ವಿಸಿಟ್ ಮಾಡಿದ್ರೆ ಸೊ ಬಿ ಕೇರ್ಫುಲ್ ಆಗಿ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಗೆ ಅಲ್ಲಿ ಗೊತ್ತಿರಲ್ಲ, ಫಸ್ಟ್ ಟೈಮ್ ವಿಸಿಟ್ ಮಾಡಿರ್ತೀರ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ನೀವು ತೊಗೊಂಡೋದ್ರು ಅಲ್ಲಿ ಬಿಸಾಡಿ ಬರುವಂಗಿಲ್ಲ. ಅಲ್ಲಿ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತ ಇಲ್ಲಿ ಬೋರ್ಡಲ್ಲಿ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಹೋಗೋಣ. ಸಾಧ್ಯವಾದರೆ ನೀವೆಲ್ಲಿ ನೋಡ್ಕೋಬೋದು ಆ್ಯಂಡ್ ಓದ್ಕೋಬಹುದು. ಅದಕ್ಕೋಸ್ಕರ ನಿಮ್ಮ ಹತ್ರ ಕೂಡ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ತುಂಬ ನಾವು ಬಿಸಿಲಿರುವಾಗ ಬರಲಿಲ್ಲ, ಯಾಕಂದರೆ ನಾವೆಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ. ನಾವು ಸ್ವಲ್ಪ ಹೊತ್ತು ಅಂದರೆ ಒಂದು 4 o'clock ಹಂಗೆ ಆದರೆ ಬಂದರೆ ಸ್ವಲ್ಪ ಹೊತ್ತು ಟೈಮ್ನಲ್ಲಿ ಸ್ಪೆಂಡ್ ಮಾಡಿ ಹೋಗ್ಬೋದು ಅಂತ ಹೇಳೋದಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗಿ ಬರ್ತೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರು ಕೂಡ ಅದೇ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಪೂರಿ ಪಾಪ್ಕಾರ್ನ್ ಎಲ್ಲ ಮಾರ್ತಾ ಇರ್ತಾರೆ. ನಾವು ಬೇಕಾದರೆ ತೊಗೊಂಡು ಅದನ್ನು ಫೀಡ್ ಮಾಡ್ಕೋಬೋದು. ನಾವು ಕೂಡ ತುಂಬ ಹೊತ್ತಲ್ಲಿದ್ದು ತುಂಬ ಹೊತ್ತು ಫೀಡ್ ಮಾಡಿಕೊಂಡು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಜೋಶ್ವಂತೂ ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೆದರ್ತಾನೆ. ಯಾವುದೇ ವಿಷಯ ಆದರೂ ಅಷ್ಟೇ, ಭಯಪಡಿಸುವಂಥ ವಿಷಯ ಯಾವುದಾದ್ರೂ ಇದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 1 ಸಲ ಅಥವಾ 2 ಸಲ ಹೆದರ್ತಾನೆ ಅಷ್ಟೇ. ಆ್ಯಂಡ್ ಅದಾದಮೇಲೆ ಅವ್ನು ಹೆದರೋದೇ ಇಲ್ಲ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರ ಡ್ಯಾಡ್ ಜೊತೆ ಈ ಥರ ಆಡ್ತದೆ. ಆ್ಯಂಡ್ ನೆಕ್ಸ್ಟ್ ನನ್ನ ಜೊತೆ ಯಾವ ರೀತಿಯಾಗಿ ಅದಕ್ಕೆ ಫೀಡ್ ಮಾಡ್ತದೆ ಅನ್ನೋದನ್ನ ನೀವೇ ನೋಡಬಹುದು. ಪ್ಲೆಸೆಂಟಾಗಿರುತ್ತೆ. ಆ ಫಿಶ್ನ ನೋಡೋದೇ ತುಂಬಾ ನೋಡ್ಲಿಕ್ಕೆ ಚಂದ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಿರುವಂಥ ಫಿಶ್ ತುಂಬ ದೊಡ್ಡ ಫಿಶಸ್ ಆಗಿರುತ್ತೆ. ಆ್ಯಂಡ್ ಇದನ್ನು ಯಾವುದೇ ರೀತಿಯಾಗಿ ಫಿಶ್ನ ಯಾರೂ ಕೂಡ ಹಿಡಿದು ತಿನ್ನೋದಿಲ್ಲ. ಇಲ್ಲಿ ಅಂದರೆ ಲೈಕ್ ಅವ್ರನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ 1 ಕಿಲೋಮೀಟರ್ ಈ ಡಿಸ್ಟೆನ್ಸಲ್ಲಿ ಯಾರೂ ಆ ಫಿಶ್ನ ಹಿಡಿಬಾರ್ದು. ಆ್ಯಂಡ್ ಹಿಡಿದ್ರೂ ಕೂಡ ಯಾರೂ ತಿನ್ನೋದಿಲ್ವಂತೆ. ಇಲ್ಲಿ ಈ ರೀತಿಯಾಗಿ ಆಗ್ಲಿಂದ ಅವರು ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಏನಕ್ಕೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಸೊ ಎಲ್ಲ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ಬರ್ತಾರೆ ಈ ಫಿಶ್ಗೆ ಈ ರೀತಿಯಾಗಿ ಫೀಡ್ ಮಾಡ್ತಾರೆ, ಹೋಗ್ತಾರೆ. ಅವನಿಗೆ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನನಗೂ ಫಿಶಸ್ ಅಂದರೆ ತುಂಬಾ ಇಷ್ಟ. ಸಾಕಲಿಕ್ಕೆ ಮನೇಲೆಲ್ಲ ತುಂಬ ಇಷ್ಟ. ಲಿಟ್ರಲಿ ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ ಇರೋದ್ರಿಂದ ನಾವು ಕೆಲವೊಂದು ಟೈಮ್ನಲ್ಲಿ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈಸ್ ರಿಯಲಿ ಎಂಜಾಯಿಂಗ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅವ್ನು ಲಾಸ್ಟ್ ಟೈಮ್ ನಾವು ಕೂಡ ಕರ್ಕೊಂಡು ಬಂದಿದ್ವಿ. ಅವ್ನಿಗೆ ಅಷ್ಟು ನೆನಪಿದೆಯಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ವಾಸ್ ಲೈಕ್ ಆ ಟೈಮಲ್ಲೂ ಕೂಡ ಅಂದರೆ ಲೈಕ್ 1 year ಆಗಲಿಕ್ಕಿತ್ತು ಅವನಿಗೆ. 8-9 months ಆಗಿತ್ತು ಅನಿಸುತ್ತೆ, 10 months ಆಗಿರಬಹುದೇನೋ. ಸೊ ಈ ಟೈಮಲ್ಲೂ ಕೂಡ ಅವನು ಬಂದು ಈ ರೀತಿಯಾಗಿ ಫಿಶ್ಗೆ ಫೀಡ್ ಮಾಡ್ತಾ ಇರೋದು ನೋಡೋಕ್ಕೆ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಟೈಮ್ ಎಷ್ಟು ಚಿಕ್ಕ ಮಗು ಹೋಗಿದ್ದ. ಆ್ಯಂಡ್ ಈ ಸಲ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ. ಸೊ ನೀವು ನೋಡಿ ಎಷ್ಟು ದೊಡ್ಡ ಫಿಶಸ್ ಉಂಟು ಇಲ್ಲಿ. ಆ್ಯಂಡ್ ಫಿಶ್ ಎಲ್ಲ ಫೀಡ್ ಮಾಡಿ ಆದಮೇಲೆ ನಾವು ಇವಾಗ ಹೊರಟಿದ್ದೀವಿ ಅಲ್ಲೇ ರಾಮನಾಥ್ಪುರದಲ್ಲಿ. ಆ್ಯಂಡ್ ಇಲ್ಲಿ ಅವ್ರ ಬ್ರದರ್ ಆ್ಯಂಡ್ ಅವ್ರ ಫ್ರೆಂಡ್ ಕೂಡ ಬಂದಿದ್ದರು. ಸೊ ನಾವು ಎಲ್ಲರೂ ಹೊರಡ್ತಾ ಇದ್ದೀವಿ. ಈಗ ಹೊರಟಿ ಇಲ್ಲಿ ಸ್ವಲ್ಪ ಚಾಟ್ಸ್ನ ತಿನ್ನೋಣ ಅಂತ ಚಾಟ್ಸ್ ಕಾರ್ನರಿಗೆ ಬಂದಿದ್ವಿ. ಸೊ ಅವರು ಕೂಡ ಟೀ ಕಾಫಿ ಎಲ್ಲ ತೊಗೊಂಡಿದ್ರು. ಆ್ಯಂಡ್ ನಾವು ಕೂಡ ಇಲ್ಲಿ ಬೇಬಿ ಕಾರ್ನ್ದು ಮಂಚೂರಿನ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಟೇಸ್ಟ್ ವೈಸ್ ಬಂದರೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಜೋಶ್ವಾಗೂ ಕೂಡ ಊರಿಗೆ ಬಂದಾಗಿಂದ ಯಾವುದೇ ರೀತಿಯಾದಂಥ ಫ್ರೂಟ್ ಜ್ಯೂಸನ್ನ ಕೊಟ್ಟಿರಲಿಲ್ಲ. ಆ್ಯಂಡ್ ಅವನಿಗೋಸ್ಕರ ಒಂದು ವಾಟರ್ ಮೆಲನ್ ಜ್ಯೂಸನ್ನ ತೊಗೊಂಡು ಅವನಿಗೂ ಸ್ವಲ್ಪ ಜ್ಯೂಸ್ ಕುಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ನೆಲ್ಲ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಸ್ವಲ್ಪ ಹೊತ್ತು ನಾವು ನಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ. ಆ್ಯಂಡ್ ನಾನು ಬರುವ ಟೈಮಲ್ಲಿ ಮಳೆ ಬರೋ ಹಾಗೆ ಆಗಿತ್ತು, ಬಟ್ ಮಳೆ ಬರ್ತಿರ್ಲಿಲ್ಲ. ಆ್ಯಂಡ್ ಈಗ ನಾವು ಹೋಗೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಒಂದು ಡೇ. ಸೊ ಈ ವಿಡಿಯೋ ನೀವು ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.